ಗ್ರೀಷ್ಮವ್ವ, ನಾನೇ ಖುದ್ದಾಗಿ ಆರಿಸ್ತಂದೀನಿ. ಈ ಉಂಗ್ರನ ನಿನ್ ಗಂಡಂಗೆ ತೊಡಸ್ಬೇಕು ಅಂತ ನನ್ನ ಆಸೆ. ಏಟ್ರೆ, ಈ ಉಂಗ್ರ ನೋಡಿ ಎಷ್ಟು ಚಂದಾಗದೆ. ಇದನ್ನ ನಿಮ್ ಮಗಳ ಕೈ ಕೊಡಿ, ಅವಳ ಗಂಡಂಗೆ ಇದನ್ನೇ ತೊಡಸ್ಲಿ. ಉಂಗ್ರ ಏನೋ ಚೆನ್ನಾಗಿದೆ ಶಿವರುದ್ರಪ್ಪನವ್ರೆ. ನನ್ನ ಮಗಳ ಮೇಲೆ ನೀವು ಇಟ್ಟಿರೋ ಅಕ್ಕರೆಗೆ ತುಂಬ ಥ್ಯಾಂಕ್ಸ್. ಬಟ್ ಅದನ್ನು ಹಾಕೋಕ್ಕಾಗಲ್ಲ. ಇದು ನನ್ನ ಮಗಳ ಮದುವೆ, ಅದನ್ನು ಹಾಕಿದ್ರೆ ತಪ್ಪಾಗುತ್ತೆ. ತಪ್ಪು ತಿಳ್ಕೊಬೇಡಿ ಶಿವರುದ್ರಪ್ಪನವ್ರೆ. ನಿಶ್ಚಿತಾರ್ಥ ಅಂದರೆ ಗಂಡು ಹೆಣ್ಣು ಸಂಬಂಧ ಬೆಸೆಯೋಕ್ಕೆ ಹಿಂದಿನವ್ರು ಮಾಡಿರೋಂಥ ಸಂಪ್ರದಾಯ. ಮದುವೆ ಗಂಡಿಗೆ ಹೆಣ್ಣಿನ ಕಡೆಯವರೇ ಉಂಗುರ ಕೊಡಿಸ್ಬೇಕು. ಬೇರೆಯವ್ರು ಕೊಡಿಸಿದ್ರೆ ಅದು ಸಂಪ್ರದಾಯ ಅಂತ ಅನ್ಸೋದಿಲ್ಲ. ತಗೊಳಮ್ಮ, ಇದನ್ನೇ ಹಾಕು. ಮುಗಿಯದಂತ ಮಣಿಸುವಂತ ಮನ ಮುಟ್ಟುವ ಒಲವಿದು ಶುರುವಾಗಿದೆ ಕೊನೆ ಇಲ್ಲದ ಸೆಳೆತವು ಚಲಿಸುವ ಖುಷಿಯೇ ಇದು. ಏಟ್ರೆ, ಉಂಗ್ರ ಅಂತೂ ನಾವು ಕೊಡ್ಸಿದ್ದು ಹಾಕಿಸ್ಲಿಲ್ಲ. ನಿಮಗೆ ಇನ್ನೊಂದು ಸರ್ಪ್ರೈಸ್ ಐತೆ. ರುದ್ರ, ಕರೀಲ. ನಾಟಿ ಕೋಳಿ ನಾನು ಗುಮ್ಮೋ ಗೂಳಿ ಬಿಟ್ರೆ ತೋರಿಸ್ತೀನಿ ನಿಂಗೆ 8 ದಿಕ್ಕಮ್ಮ. ನಾನು ಹೇಳಿ ಕೇಳಿ ಹುಡ್ದಾಗಿಂದ ಪೋಲಿ ಹೋದ್ರೆ ಹೊತ್ತಾಗತ್ತೆ ನಾ ವಾಪಸ್ ಬರಕ್ಕಮ್ಮ. ಹೊಟ್ಟೋದ್ರೆ ಪಡ್ತೀಯ ದುಃಖ ರಕ್ಕಮ್ಮ. ಹೆಂಗಿತ್ತು ಐಜಿ ಸಾಹೇಬ್ರೆ ನನ್ನ ಅರೇಂಜ್ಮೆಂಟ್ಸು? ರಾ ರಾ ರಕ್ಕಮ್ಮ. ನಾನು ಅವಾಗ ಸ್ವಲ್ಪ ಬ್ಯುಸಿ ಇದ್ದೆ, ನಿಮ್ಮ ಹತ್ರ ಮಾತಾಡ್ಲಿಕ್ಕಾಗಲಿಲ್ಲ. ನೀವೇನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ನಾನು ತಿಳ್ಕೊಬೋದಾ? ಒಳ್ಳೆ ಪ್ರಶ್ನೆನೇ ಕೇಳ್ತಾ ಇದ್ದೀರಾ. ಅದಕ್ಕೆಯ ನಿಮ್ಮನ್ನ ಪೊಲೀಸ್ ಅವರು ಅನ್ನೋದು. ಟೈಮ್ ಬಂದಾಗ ನಾನೇ ನಿಮ್ ತಾವ್ ಹೇಳೋಣ ಅಂತಿದ್ದೆ, ಅಷ್ಟೊತ್ತಿಗೆ ನೀವೇ ಕೇಳ್ಬಿಟ್ರಿ.
ನನ್ನ ಕೆಲಸ ಏನಿದ್ರು ಜಮೀನ್ ತಕೊಳ್ಳೋದು, ಕೊಡ್ಸೋದು, ಕಲ್ಲಿನ ಕ್ವಾರಿ, ಮಧ್ಯಸ್ಥಿಕೆ ಮಾಡೋದು ಇದೆಯಾ? ಮದ್ಯದ ವ್ಯಾಪಾರನೂ ಐತೆ. ಈಗ ಅದಕ್ಕೆ ಅಲ್ವೇ ಡಿಮ್ಯಾಂಡ್ ಇರೋದು. ಅದಕ್ಕೆ ನಿಮ್ಮ ಹತ್ರ ಲೈಸೆನ್ಸ್ ಇದೆಯಾ? ಲೈಸೆನ್ಸ್ ನಂತಾವ ಮಗ ಅಪ್ಪನ್ ತಾವು ಬಂದು ನನಗ್ಯಾಕೆ ಜನ್ಮ ಕೊಟ್ಟೆ ಅಂದಂಗಾತು. ಇಡೀ ಆಸ್ನ ನಂದೇಯ, ನನ್ನ ಕಂಟ್ರೋಲ್ನಾಗೆ ಅದೇ. ನಂತಾವ ಲೈಸೆನ್ಸ್ ಕೇಳೋ ಗುಂಡ್ಗೆ ಯಾರ್ ತಾವೈತೆ ಹೇಳಿ? ಆ ಗುಂಡ್ಗೆ ಇದ್ರು ಗುದ್ದಿ ಗುದ್ದಿ ಪುಡಿ ಮಾಡ್ಬಿಡ್ತೀನಿ. ನೀವು ಮಾಡ್ತಾ ಇರೋ ತಪ್ಪು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಕಾನೂನು ವಿರುದ್ಧವಾಗಿ ಹೋಗ್ತಾ ಇದ್ದೀರಾ. ಗೊತ್ತದೆ, ಆದ್ರೆ ಇಂಥ ಕೆಲ್ಸವ ನಾನು ಒಬ್ಬನೇ ಮಾಡ್ತಾ ಇಲ್ಲ, ಏಟೊಂದು ಜನ ಮಾಡ್ತಾವ್ರೆ. ಅದ್ರಾಗ ನಾನು ಒಬ್ಬ. ನೋಡಿ ಅಜಿ ಸಾಹೇಬ್ರೆ, ಈಗ ನಾನು ನೀವು ಸಂಬಂಧಿಕರು. ಕಾನೂನು ಎಷ್ಟೇ ಬಿಗಿಯಾಗಿದ್ರು ನಮ್ಮ ಸಂಬಂಧ ಗಟ್ಟಿಯಾಗಿರ್ಬೇಕು ಅಲ್ವೇ? ನನ್ನ ಮ್ಯಾಗೆ ಕೆಲವು ಕಿಡಿಗೇಡಿಗಳು ತಪ್ಪಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟವ್ರೆ. ಈಗ ಕೇಸ್ ಎಲ್ಲ ನಿಮ್ ಸುಪರ್ದಿಗೆ ಐತೆ ಅಂತ ನನಗೆ ಗೊತ್ತು. ನೀವು ನನ್ನ ಎಲ್ಲಾ ಕೇಸಿಂದ ಮುಕ್ತಿಗೊಳಿಸಿದ್ರೆ ನಾನ್ ನಿಮ್ಗೆ ಋಣಿಯಾಗಿರ್ತೀನಿ. ನಿಮ್ಗೆ ಏಟ್ ಹಣ ಬೇಕೋ ನಾನು ಕೊಡಕ್ ರೆಡಿ ಇದ್ದೀನಿ. ನಮ್ಮ ಸಂಬಂಧ ಹಿಂಗೇ ಮುಂದುವರಿಬೇಕು. ಏನಂತೀರಾ? ಹಾಸನದಾಗೆ ರಾಜಾರೋಷವಾಗಿ ನೀವಿರಿ, ನಿಮ್ಮ ಜೊತೆ ನಾನಿರ್ತೀನಿ. ನಾನಾಗ್ಲಿ ಹೇಳ್ದಂಗೆ ಒಂದೇ ಪಿರೇಮ್ನಾಗೆ 2 ಸಿಂಹ ಇದ್ದಂಗಿರ್ಬೋದು. ಐಜಿ ಸಾಹೇಬ್ರೆ, ನಾಣ್ಯ ಅಂದ್ಮೇಲೆ 2 ಮುಖ ಇರ್ಬೇಕು. ಮನುಷ್ಯನ್ ನಡತೆ ಅಂದ್ಮೇಲೆ ಒಳ್ಳೇದು ಕೆಟ್ಟದು 2 ಇರಬೇಕು. ಭೂಮಿ ಮ್ಯಾಗೆ ತಪ್ಪು ಸರಿ 2 ಸೃಷ್ಟಿ ಮಾಡ್ಬಿಟ್ಟು ಮ್ಯಾಲ ಅವನ್ ಕೂತ್ಕೊಂಡು ಹೆಂಗ್ ಮಜಾ ತಗೊಂತಾವನೆ ನೋಡಿ. ಈಗ ಸರಿ ತಪ್ಪು ಒಂದಾಗೋಗ್ಬಿಟ್ರೆ ಸಂದಾಗಿರ್ತದೆ ನೋಡಿ. ನಾನು ನೀವು ಜೊತೆಯಾದ್ರೆ ಅದ್ರಾಗೆ ಮಜಾ ಇರ್ತದೆ. ಮಾಡೋದು ಮಂಟಿನೋ ಕೆಲಸ, ಅದರಲ್ಲೂ ನೀನೇ ಹೊಗಳ್ಕೋತಾ ಇದ್ಯಾ? ಊರಲ್ಲಿ ದೊಡ್ಡ ಮನುಷ್ಯ ಅಂತ ಹೇಳ್ಕೊಂಡು ಕ್ರಿಮಿನಲ್ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ಲ? ಐಜಿ ಸಾಹೇಬ್ರೆ, ಈಗಲೇ ನಿನ್ನನ್ನು ಒದ್ದು ಎಳ್ಕೊಂಡೋಗಿ ಬೆಂಡೆತ್ತಿ ಬೆವರಿಳ್ಸಕ್ಕೆ ನನಗೆ ರೈಟ್ಸ್ ಇದೆ. ಆದ್ರೂ ಬದುಕೋದಕ್ಕೆ ಒಂದು ಅವಕಾಶ ಕೊಡ್ತೀನಿ. ಮಾಡಿರೋ ತಪ್ಪನ್ನ ಒಪ್ಕೊಂಡು ಬದುಕೋ ದಾರಿ ಕಲಿ. ಇಲ್ಲ ಅಂದ್ರೆ ಕೋಳ ಹಾಕೊಂಡು ಹಾಸನ ನಡು ರಸ್ತೆನಲ್ಲಿ ಮೆರವಣಿಗೆ ಮಾಡಿ ಯಾಕೆ ಐಜಿ ಸಾಹೇಬ್ರೆ, ನಮ್ಮ ಅಪ್ಪ ತಾವ್ ಯಾಕೆ ಹಂಗ್ ಮಾತಾಡ್ತಾ ಇದ್ದೀರಾ? ಯಾರು ತಾವ್ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ವಾ ನಿಮ್ಗೆ? ಸುಮ್ಕಿರಿ ಅಮ್ಮಿಯವ್ರೆ, ಮಾತಾಡ್ತೀವಿ ಇಲ್ಲಿ. ಶಂಕರ, ವಿಷಯನ ದೊಡ್ಡದು ಮಾಡ್ಬೇಡಪ್ಪ. ಇಲ್ಲಿ ಎಲ್ಲರೂ ಇದ್ದಾರೆ. ವಿಷಯ ಇಲ್ಲಿಗೆ ಬಿಟ್ಬಿಡು ಪ್ಲೀಸ್. ನೋಡಿ ಮಾವಯ್ಯ, ಇವ್ರು ನಡ್ಕತ್ತಿರೋ ರೀತಿಯ ದೊಡ್ಡವರು ಅಂತ ಹೊಸಿ ನನ್ನ ಮರವಾದೆ ಬೇಡ್ವೆ.